ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಸಿಂಪಲ್ ಆಗಿ ಈಸಿಯಾಗಿರುವಂಥ ಜಾಬ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಬಟ್ ನಾವು ಯಾವುದೇ ರೀತಿಯಾದಂಥ ಕಾಲಿಂಗ್ ವರ್ಕ್, ಸೇಲ್ಸ್ ವರ್ಕ್, ಈವನ್ ಚಾಟ್ ಮತ್ತು ಇಮೇಲ್ ವರ್ಕ್ ಕೂಡ ನಾನು ಮಾಡೋದಕ್ಕಾಗೋದಿಲ್ಲ ಅಂತಿದ್ರು, ಅವ್ರಿಗೆಲ್ಲ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಇದು ಬಂದು ಜೆನ್ಯೂನ್ ಆಗಿ ವೆರಿಫೈ ಆಗಿರುವಂಥ ಜಾಬ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾರೂ ಕೂಡ ಅಮೌಂಟ್ನ ಪೇ ಮಾಡೋದಕ್ಕೆ ಕೇಳೋದಿಲ್ಲ, ನೀವು ಕೂಡ ಪೇ ಮಾಡೋವಂಥ ನೆಸೆಸಿಟಿ ಇರೋದಿಲ್ಲ. ಕಂಪ್ನಿ ಬಂದು ಟ್ರೈನಿಂಗ್ ಅನ್ನೋ ಕಂಪ್ನಿಯವರಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ಇಮೇಜ್ ಹಾಗೂ ವಿಡಿಯೋ ಅನಾಲಿಟಿಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನು ಅಂದರೆ, ಜಸ್ಟ್ ಅವ್ರು ಕಳಿಸಿರೋವಂಥ ವಿಡಿಯೋ ಅಥವಾ ಇಮೇಜಸ್ನ ನೋಡಬೇಕು, ಅಲ್ಲಿ ಏನು ಎಮೋಷನ್ ಇದೆ ಅಥವಾ ಏನು ಕೆಲಸನ ಮಾಡ್ತಾ ಇದ್ದಾರೆ ಅದನ್ನು ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ. ಲೈಕ್ ಯಾರೋ ಒಬ್ರು ಕೂತ್ಕೊಂಡು ಮಾತಾಡ್ತಿರೋದು ಅಥವಾ ಸೈಕಲ್ ಓಡಿಸ್ತಾ ಇರೋವಂಥದ್ದು, ಈ ರೀತಿಯಾದಂಥ ವೀಡಿಯೋಸ್ಗಳಿರುತ್ತೆ. ಅದನ್ನು ನೋಡಿ ಅಲ್ಲಿ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಥವಾ ಏನು ಎಮೋಷನ್ ಇದೆ ಅಂತ ನೀವು ಟೈಪ್ ಮಾಡಿ ಲೇಬಲ್ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ಕೆಲಸ ಇರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕಂತ ಅವ್ರು ನಿಮಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ನ ಮಾಡ್ತಾರೆ. ಜೊತೆಗೆ ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಏನು ಕೆಲಸ ಮಾಡಬೇಕನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಮುಂದೆ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಇನ್ನು ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್. ಎಲಿಜಿಬಿಲಿಟೀಸ್ ನೋಡಿದ್ರೆ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ಗಂತೂ ಬೆಸ್ಟ್ ಆಗಿರುತ್ತೆ. ಇನ್ನು ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ನಾನು ಡಿಗ್ರಿ, ಡಿಪ್ಲೊಮೊ ಆ ರೀತಿಯಾದಂಥ ಕೋರ್ಸಸ್ನ ಮಾಡ್ಕೊಂಡಿದ್ದೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 20,000 to 25,000ವರೆಗೂ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಬಟ್ ದಿನದಲ್ಲಿ ಅಟ್ಲೀಸ್ಟ್ 4 hours ನೀವು ಇಲ್ಲಿ ವರ್ಕ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ನಿಮಗೆ ಏನೂ ಇರೋದಿಲ್ಲ. ಇನ್ನು ಸೊ ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇಮೇಜ್ ಆ್ಯಂಡ್ ವಿಡಿಯೋ ಅನಟರ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಅವರು ಕೊಟ್ಟಿರೋಂಥ ಇಮೇಜ್ ಅಥವಾ ವಿಡಿಯೋಗೆ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಅಲ್ಲಿ ಏನಿದೆ ಅನ್ನೋದನ್ನ ಟೈಪ್ ಮಾಡಿ ಅಥವಾ ಲೇಬಲ್ ಮಾಡಿ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಮುಂದೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಜಸ್ಟ್ 1 day ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ರಿಮೋಟ್ ವರ್ಕ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇದು ಬಂದು ಕಾಂಟ್ರಾಕ್ಟ್ ವೈಸ್ ಆಗಿರುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಸ್ಗಳಿರೋದಿಲ್ಲ. ನೀವಿಲ್ಲಿ ಒಂದ್ಸಲ ಅಪ್ಲೈನ ಮಾಡಿದ್ಮೇಲೆ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಬರುತ್ತೆ. ಸೊ ಅಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಮಾಡಬೇಕು ಅಂತ ನಾನು ಮುಂದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಬೌಟ್ ದ ಜಾಬ್ ಅಂತ ಕೊಟ್ಟು ಇಲ್ಲಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಒಂದ್ಸಲ ಬೇಕಾದರೆ ಓದ್ಕೊಳ್ಬೋದು. ಆಮೇಲೆ ರೋಲ್ ಓವರ್ ಆಲ್ ಅಂತ ಕೊಟ್ಟಿದ್ದಾರೆ. ವಿ ಆರ್ ಸೀಕಿಂಗ್ ಕ್ರಿಯೇಟಿವ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಪ್ಲಾಟ್ಫಾರ್ಮ್ ವಿತ್ ಸ್ಟ್ರಾಂಗ್ ವಿಷುವಲ್ ಇಂಟರ್ಪ್ಯಾಕ್ಟ್ ಸ್ಕಿಲ್ಸ್ ಟು ಹೆಲ್ಪ್ ಅಡ್ವೈಸ್ ಲಾಂಗ್ ಮೆಟೆಡ್ AI ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ಅಟೆನ್ಷನ್ ಟು ಡೀಟೇಲ್ ಕೊಡ್ತಾರೆ, ಹಾಗೆ ಗಮನ ಇಟ್ಟು ಕೆಲಸನ ಮಾಡ್ತಾರೆ, ಅವ್ರನ್ನ ನಾವಿಲ್ಲಿ ಹುಡುಕ್ತಾ ಇದ್ದೀವಿ. ಏನಕ್ಕೆ ಅಂದರೆ AI ಸಿಸ್ಟಮ್ಗೆ ಲೈಕ್ ಟ್ರೈನ್ ಮಾಡೋದಕ್ಕೆ ಅಥವಾ ಹೆಲ್ಪ್ ಮಾಡೋದಕ್ಕೆ ಲಾಂಗ್ ಟರ್ಮಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ ದಿಸ್ ರೋಲ್ ಯು ವಿಲ್ ವರ್ಕ್ ಆನ್ ಅನಾಟಮಿಕ್ ಆ್ಯಂಡ್ ಅನಲೈಸಿಂಗ್ ವಿಡಿಯೋ ಆರ್ ಇಮೇಜ್ ಆರ್ both, capturing unique data such as people, objects, environment, relationship, emotions and storytelling flows ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಈ 2 lines ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಅಂದರೆ ಈ ರೋಲಲ್ಲಿ ನೀವು ಅನಲೈಸ್ ಮಾಡ್ತೀರಾ. ಅಂದರೆ ವಿಡಿಯೋ ಅಥವಾ ಇಮೇಜ್ ಅಥವಾ ಎರಡೂ ಕೂಡ ಇರ್ಬೋದು. ನಿಮಗೆ ಅಲ್ಲಿ ಏನಿರುತ್ತೆ ಅಂದರೆ ಜನ ಇರ್ತಾರೆ, ಪೀಪಲ್ ಇರ್ತಾರೆ, ಆಬ್ಜೆಕ್ಟ್ಸ್ ಇರುತ್ತೆ, ಎನ್ವೈರ್ಮೆಂಟ್ಸ್ ಇರುತ್ತೆ, ಹಾಗೆ ರಿಲೇಷನ್ಶಿಪ್ ಇರುತ್ತೆ ಅಥವಾ ಎಮೋಷನ್ಸ್ ಇರುತ್ತೆ, ಅಥವಾ ಒಂದು ಸ್ಟೋರಿ ಟೆಲ್ಲಿಂಗ್ ರೂಪದಲ್ಲಿ ಒಂದು ಫ್ಲೋ ಇರುತ್ತೆ. ಅದನ್ನು ನೀವು ನೋಡಿ ಅಲ್ಲಿ ಏನಿದೆ ಅನ್ನೋದನ್ನ ಟೈಪ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇನ್ನೂ ಶಾರ್ಟಾಗಿ ಹೇಳಬೇಕು ಅಂದರೆ, ಇಬ್ಬರು ನಿಂತ್ಕೊಂಡು ಪಾರ್ಕಲ್ಲಿ ಮಾತಾಡ್ತಾ ಇದ್ದಾರೆ ಬೆಂಚ್ ಮೇಲೆ ಕುತ್ಕೊಂಡು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆ ವಿಡಿಯೋ ಕಳಿಸಿದ್ರೆ ನೀವು ಅದನ್ನು ಅದೇ ರೀತಿಯಲ್ಲಿ ಬರಿಬೇಕಾಗಿರುತ್ತೆ. ಲೈಕ್ ಪಾರ್ಕಲ್ಲಿ ಇಬ್ಬರು ಪರ್ಸನ್ಸ್ ಬೆಂಚ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಈ ರೀತಿ ನೀವು ಸ್ಟೋರಿ ಥರ ಬರಿಬೇಕಾಗಿರುತ್ತೆ. ಹೇಗೆ ಬರಿಬೇಕು, ಏನು ಮಾಡಬೇಕು ಅಂತ ಅವ್ರು ನಿಮಗೆ ಲೈಕ್ ಲಾಗಿನ್ ಆದಮೇಲೆ ಅವರು ಒಂದು ಟ್ರೈನಿಂಗ್ ವಿಡಿಯೋ ಥರ ಸೆಂಡ್ ಮಾಡಿಕೊಡ್ತಾರೆ ಅಥವಾ ನಿಮಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಮಾಡೋದು ಅಂತ. ಆ ಇಮೇಲ್ಗೆ ವಾಪಸ್ ರಿಪ್ಲೈ ಮಾಡಿದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಆದಷ್ಟು ಅವ್ರು ನಿಮಗೆ ಲೈಕ್ ಟ್ರಯಲ್ ವಿಡಿಯೋನು ಕೂಡ ಸೆಂಡ್ ಮಾಡ್ತಾರೆ, ಅದ್ರ ಮೂಲಕ ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಇನ್ನು ಯು ಆರ್ ವರ್ಕಿಂಗ್ ವೈಲ್ ಡೈರೆಕ್ಟ್ಲಿ ಕಂಟ್ಯಾಕ್ಟ್ ಟು ದ ಟ್ರೈನಿಂಗ್ ನೆಕ್ಸ್ಟ್ ಜನರೇಷನ್ AI ಮೋಡ್ ಟು ಬೆಟರ್ ಪ್ರಿಸಸ್ ಇಂಪ್ಯಾಕ್ಟ್ ಆ್ಯಂಡ್ ರಿಸರ್ಚ್ ಅಬೌಟ್ ಅ ವೇರಿಯಸ್ ವರ್ಲ್ಡ್ ಹೆಲ್ಪಿಂಗ್ ದೆಮ್ ಅಂಡರ್ ಸ್ಕ್ರೀನ್ ಮೋಟರ್ ಆ್ಯಂಡ್
ಕನ್ಸಿಸ್ಟೆನ್ಸ್ ಆಸ್ ಅ ಹ್ಯೂಮನ್ ಡನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮಾಡ್ತಿರೋ ಕೆಲಸ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಎ ಐ ಮಾಡೆಲ್ಸ್ನ ನೆಕ್ಸ್ಟ್ ಜನ್ರೇಷನ್ಗೆ ಟ್ರೈನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಚಾಟ್ ಜಿ ಪಿ ಟಿಲಿ ಒಂದು ಹಾಕಿದ್ವಿ ಅಂದರೆ ಪ್ರಾಂಪ್ಟ್, ಅದು ಆಟೋಮೆಟಿಕ್ಕಾಗಿ ಆ ವಿಡಿಯೋ ಅಥವಾ ಫೋಟೋಸ್ ಮಾಡಿ ಹೇಗೆ ಕೊಡುತ್ತೆ ಅಂದರೆ ಇದೇ ರೀತಿಯಲ್ಲಿ ನಾವು ಕೊಟ್ಟಿರೋಂಥ ಒಂದು ವಿಡಿಯೋ ಅಥವಾ ಒಂದು ಲೈಕ್ ಫೋಟೋಗೆ ನಾವು ಹೇಗೆ ಬರೆದು ಕಳಿಸ್ತೀವೋ ಅದನ್ನೇ ಅವರು ಪ್ರಾಂಪ್ಟ್ ಆಗಿ ಎ ಐಗೆ ಫೀಡ್ ಮಾಡಿರ್ತಾರೆ. ಅದರಿಂದ ಅದು ಈ ರೀತಿ ವರ್ಕ್ನ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಇಲ್ಲಿ ಟೈಪ್ ಮಾಡೋದನ್ನ ಅಥವಾ ನೀವು ಇಲ್ಲಿ ಕೊಡುವಂಥ ಟ್ಯಾಗ್ನ ಇಲ್ಲಿ ಎ ಐಗೆ ಜನ್ರೇಟ್ ಮಾಡೋಕ್ಕೆ ಅಥವಾ ಎ ಐಗೆ ಟ್ರೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಅನಲೈಸ್ ಶಾರ್ಟ್ ವಿಡಿಯೋ ಕ್ಲಿಪ್ಸ್ ಆ್ಯಂಡ್ ಇಮೇಜ್ ಟು ಐಡೆಂಟಿಫೈ ಆ್ಯಂಡ್ ಅನಲೈಸ್ ಕೀ ವೇರಿಯೇಷನ್ಸ್ ಆ್ಯಂಡ್ ನೇಚರ್ಸ್ ಕಾಂಪ್ಲೆಕ್ಸಿಟಿ ಇನ್ಕ್ಲೂಡಿಂಗ್ ಸಬ್ಜೆಕ್ಟ್ಸ್, ಸೆಟ್ಟಿಂಗ್ಸ್, ಆ್ಯಕ್ಷನ್ಸ್ ಆ್ಯಂಡ್ ಎಮೋಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಾರ್ಟ್ ವಿಡಿಯೋಸ್ ಮತ್ತು ಕ್ಲಿಪ್ಸ್ನ ಕೊಡ್ತಾರೆ ನಿಮಗೆ. ಅಂದರೆ ಒಂದು ಫೋಟೋ ಅಥವಾ ಒಂದು ಚಿಕ್ಕ ವಿಡಿಯೋ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಇರುವಂಥ ವಿಡಿಯೋನ ಕೊಡ್ತಾರೆ. ಅದನ್ನು ನೀವು ನೋಡಿ ಅರ್ಥ ಮಾಡಿಕೊಂಡು ಅದ್ರ ನರೇಷನ್ನ ಬರಿಬೇಕಾಗಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಒಂದು ಪಾರ್ಕಲ್ಲಿ ಕೂತ್ಕೊಂಡಿರೋ ಥರ ಅಥವಾ ಅವ್ರು ಏನು ವಿಡಿಯೋ ಕೊಟ್ಟಿರ್ತಾರೆ ಅದ್ರದ್ದು ಏನಿದೆ ಅನ್ನೋದನ್ನ ಬರಿಬೇಕಾಗಿರುತ್ತೆ. ಅದ್ರ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಅದು ಎಮೋಷನ್ಸ್ನಾಗಿರ್ಬೋದು, ಇವಾಗ ಜಗಳ ಆಡ್ತಾ ಇದ್ದಾರೆ ಅಥವಾ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅಥವಾ ಕೋಪದಲ್ಲಿದ್ದಾರೆ, ಈ ರೀತಿ ಅಲ್ಲಿ ಆ ವಿಡಿಯೋದಲ್ಲಿ ಏನು ಎಮೋಷನ್ ಇದೆ ಅದನ್ನು ನೀವಿಲ್ಲಿ ಪ್ರಾಂಪ್ಟ್ ಆಗಿ ಬರಿಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಇದನ್ನ ಇವನ್ ಚಾಟ್ ಜಿ ಪಿ ಟಿ ಕೂಡ ಯೂಸ್ ಮಾಡ್ಬೋದು. ಬಟ್ ವಿಡಿಯೋ ಆದರೆ ಯೂಸ್ ಮಾಡೋಕ್ಕಾಗೋದಿಲ್ಲ, ಇಮೇಜ್ ಆದರೆ ಯೂಸ್ನ ಮಾಡ್ಬೋದು. ಸೊ ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಡಿಸ್ಕಸ್ ಟೆಂಪ್ಲೇಟ್ ಸ್ಕ್ವೇರ್ಸ್ ಸ್ಕ್ರೀನ್ ಟ್ರಾನ್ಸಾಕ್ಷನ್ ಇಂಟರಾಕ್ಷನ್ಸ್ ಇನ್ ವಿಡಿಯೋ ವಿತ್ ಹೈ ಅಕ್ಯುರೆಸಿ ಅಂತ ಕೊಟ್ಟಿದ್ದಾರೆ. ಸೊ ಆ ಸ್ಕ್ವೇರ್ ಶೇಪ್ ವಿಡಿಯೋಸ್ ಅವ್ರು ಏನು ಕಳಿಸ್ತಾರೆ ಅಲ್ವಾ ವಿಡಿಯೋಸ್ಗಳನ್ನ, ಅದನ್ನು ಗಮನ ಇಟ್ಟು ನೋಡಬೇಕಾಗಿರುತ್ತೆ. ಐ ಅಕ್ಯುರೆಸಿ ಕರೆಕ್ಟಾಗಿ ಅದರಲ್ಲಿ ಹೇಗಿದೆ ಹಾಗೆ ನೀವು ಬರೀಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಲೇಬಲ್ ಕಾಂಪ್ಲೆಕ್ಸ್ ವೇಷನ್ ಕಾಸ್ ಸಚ್ ಆಸ್ ಮೂಡ್, ಲೈಟ್ಸ್ ಆ್ಯಂಡ್ ಸ್ಪೆಷಲಿ ರಿಲೇಷನ್ಶಿಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೆಲವೊಂದಷ್ಟು ಮೇನ್ ಪಾಯಿಂಟ್ಸ್ಗಳಿರುತ್ತೆ. ಲೈಕ್ ಮೂಡ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್, ಈ ಮೂರನ್ನ ನೀವು ಸ್ಪೆಸಿಫಿಕ್ ಆಗಿ ನೋಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಮೂಡ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಅವರು ಖುಷಿಯಲ್ಲಿದ್ದಾರಾ ಅಥವಾ ಬೇಜಾರಲ್ಲಿದ್ದಾರಾ ಅಥವಾ ಜಗಳ ಆಡ್ತಾ ಇದ್ದಾರಾ, ಆ ಮೂಡ್ನ ನೀವು ಮೆನ್ಷನ್ ಮಾಡಲೇಬೇಕಾಗಿರುತ್ತೆ. ಆಮೇಲೆ ಲೈಟ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಬೆಳಗ್ಗೆನಾ ಆಫ್ಟರ್ನೂನಾ ನೈಟಾ ಅಂತ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ರಿಲೇಷನ್ಶಿಪ್ ಅಂದರೆ ಅವರು ಹುಡುಗನ ಹುಡುಗಿನ ಅಮ್ಮನ ಮಗನ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಇದೇನು ಅಷ್ಟು ಕಷ್ಟ ಇಲ್ಲ. ಅಲ್ಲಿ ವಿಡಿಯೋದಲ್ಲಿ ನೋಡಿದ್ನ ನಿಮ್ಗೇನು ಅರ್ಥ ಆಗುತ್ತೆ ಅದನ್ನು ನೀವು ಬರೆದ್ರೆ ಸಾಕಾಗಿರುತ್ತೆ. ಇಲ್ಲಿ ತಪ್ಪಾದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಅವ್ರು ನಿಮಗೆ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ ಈ ರೀತಿ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಅದಾದಮೇಲೆ ಫಾಲೋ ಡೀಟೇಲ್ ಅನರ್ಸ್ ಗೈಡ್ಲೈನ್ಸ್ ಟು ಎನ್ಶೋರ್ ಅಕ್ಯುರಸಿ, ಕ್ಲಾರಿಟಿ ಆ್ಯಂಡ್ ಡೇಟಾ ಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಗೈಡ್ಲೈನ್ಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ ಇಮೇಲಲ್ಲೇ. ಅದನ್ನು ನೀವು ಓದ್ಕೊಂಡು ಅದ್ರ ಪ್ರಕಾರ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಡೇಟಾ ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ವೇರಿಯಸ್ ಎ ಐ ಜನ್ರೇಷನ್ ಔಟ್ಪುಟ್ ಆರ್ ಅಕ್ಯುರಸಿ ಸ್ಟೇಷನ್ ಆ್ಯಂಡ್ ರಿಲೇಟಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇರೆ ಎ ಐ ಜನ್ರೇಷನ್ಸ್ನು ಕೂಡ ನೀವು ಯೂಸ್ನ ಮಾಡ್ಕೊಬೋದು ಅಥವಾ ರೆಫರೆನ್ಸ್ ಆಗಿ ನೀವು ಇಟ್ಕೊಳ್ಬೋದು ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಕೊಲಾಬ್ರೇಟ್ ವಿತ್ ಪ್ರಾಜೆಕ್ಟ್ ಲೀಡ್ಸ್ ಟು ಅನಲೈಸ್ ಆರ್ ಇವ್ಯಾಲ್ಯೂಯೇಟ್ ಅನಾಲಿಸಿಕ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಕ್ವಾಲಿಟಿ ಬೆಂಚ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ಪ್ರಾಜೆಕ್ಟ್ ಲೀಡರ್ಸ್ ಇರ್ತಾರೆ ಅಲ್ವಾ, ಲೀಡ್ಸ್ಗಳಿರುತ್ತೆ ಅಲ್ವಾ, ಅದನ್ನೆಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಕೊಲ್ಯಾಬ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಸೊ ನೀವು ಮತ್ತು ಇನ್ನೊಬ್ಬರು ಇದ್ದೀರಾ ವರ್ಕರಲ್ಲಿ ಅಂತ ಅಂದರೆ ನೀವಿಬ್ಬರು ಲೈಕ್ ಮಾತಾಡಿಕೊಂಡು ನಿಮಗಿರೋ ಡೌಟ್ಸ್ನ ಕೇಳಿಕೊಂಡು ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಸ್ಟ್ರಗಲ್ಸ್ ಡೇಟಾ ಸೆಟ್ಸ್ ಆ್ಯಂಡ್ ಇಂಪ್ರೂವ್ ಎ ಐ ಮೋಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೋತ್ ಸಿಟ್ಟಿಂಗ್ಸ್ ಆ್ಯಂಡ್ ಡಿಮೆನ್ಷನ್ ಪರ್ಸನಲ್ ಇನ್ಫಾರ್ಮೇಷನ್ಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಎ ಐ ಮೋಡ್ಗಳು ಇರುತ್ತೆ ಅಲ್ವಾ, ಆ ಇನ್ಫಾರ್ಮೇಷನ್ಸ್ ಎಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಬೋತ್ ಲೈಕ್ ವಿಜುವಲ್ ಆ್ಯಂಡ್ ಇಮ್ಯಾಜಿನಲ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವ್ರೇನು ವಿಡಿಯೋ ಅಥವಾ ಇಮೇಜ್ನ ಕಳಿಸ್ತಾರೆ ಅದನ್ನು ಡೀಟೇಲ್ ಆಗಿ ನೋಡಿ ಕರೆಕ್ಟಾಗಿ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿರೋವಂಥದ್ದು. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ನಿಮ್ಗೆ ಏನೆಲ್ಲ ಇರಬೇಕು ಇಲ್ಲಿ ಸ್ಕಿಲ್ಸ್ ಕೆಲಸನ ಮಾಡೋದಕ್ಕೆ ಅಂತ ನೋಡಿದ್ರೆ, ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಇಂಗ್ಲೀಷ್ ಪ್ರೊಫೆಷ್ನಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಇಲ್ಲಿ ಬರೆಯೋದಕ್ಕೆ, ಓದೋದಕ್ಕೆ ಮತ್ತು ಮಾತಾಡೋದಕ್ಕೆ ಚೆನ್ನಾಗಿ ಬಂದರೆ ಸಾಕು ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ನೀವು ಇಂಗ್ಲೀಷಲ್ಲೇ ಕೆಲಸ ಮಾಡೋದ್ರಿಂದ ನಿಮಗೆ ಇಂಗ್ಲೀಷ್ ಓದೋಕ್ಕೆ, ಬರೆಯೋದಕ್ಕೆ ಅಥವಾ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಅಟೆನ್ಷನ್ ಟು ಡೀಟೇಲ್ ಅನ್ನೋದು ಸೆಕೆಂಡ್ ಪಾಯಿಂಟ್ ಆಗಿದೆ. ಸೊ ಚಿಕ್ಕ ಚಿಕ್ಕ ವಿಷಯಗಳು ಅಥವಾ ಅಲ್ಲಿ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಗಮನ ಇಟ್ಟು ಕರೆಕ್ಟಾಗಿ ಅಕ್ಯುರಸಿಯಿಂದ ಮಾಡಬೇಕಾಗಿರುತ್ತೆ. ಥರ್ಡ್ ಪಾಯಿಂಟ್ ನಿಮಗೆ ಟೆಕ್ನಿಕಲ್ ಕನ್ಫರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ
ಇವಾಗ ಫೈಲ್ಸ್ನ ಅಪ್ಲೋಡ್ ಮಾಡೋವಂಥದ್ದು ಅಥವಾ ಡೌನ್ಲೋಡ್ ಮಾಡ್ಕೊಳೋದು, ಆಡಿಯೋ ಫಾರ್ಮ್ಯಾಟ್ಗಳನ್ನ ಲೈಕ್ ಚೆಕ್ ಮಾಡೋವಂಥದ್ದು ಇರುತ್ತಲ್ವಾ, ಅದನ್ನೆಲ್ಲ ನೀವು ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ. ಇದು ಯಾವಾಗ ಮಾಡಬೇಕಾಗಿರುತ್ತೆ ಅಂದರೆ, ಅವ್ರು ನಿಮಗೆ ಒಂದು ವಿಡಿಯೋ ಅಥವಾ ಇಮೇಜ್ನ ಕಳಿಸ್ಕೊಡ್ತಾರಲ್ವಾ, ಅದನ್ನು PDF ಫಾರ್ಮಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಯಾಕಂದರೆ ಅದನ್ನು ಇಮೇಲಲ್ಲಿ ಸೆಂಡ್ ಮಾಡೋದ್ರಿಂದ PDF ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳೋದಕ್ಕೆ, ಓಪನ್ ಮಾಡಿ ನೋಡೋದಕ್ಕೆ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅನಲೈಸಿಂಗ್ ಥಿಂಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಕರೆಂಟ್ಲಿ ಆ್ಯಂಡ್ ಇಂಜಿನ್ ಸ್ಕ್ರಿಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಒಳಗಡೆ ಏನು ವಿಡಿಯೋ ಅವ್ರು ಕಳಿಸ್ಕೊಟ್ಟಿರ್ತಾರೆ ಅಲ್ಲ PDF ಫಾರ್ಮಲ್ಲಿ, ಅದು ನಿಮಗೆ ಅರ್ಥ ಆಗಬೇಕು, ಸುಮ್ಮನೆ ಏನೋ ಒಂದು ಬರೆಯುವಂಥದ್ದಲ್ಲ, ನೋಡಿ ನೀವು ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಇಮೇಜ್ ವಿಡಿಯೋ ಅನಾಲಿಟಿಕ್ಸ್ ಇಸ್ ಅ ಪ್ರೊಫೆಷನಲ್ ಬಟ್ ನಾಟ್ ನೆಸಸರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರು ವಿಡಿಯೋ ಅಥವಾ ಇಮೇಜ್ ಈ ರಿಲೇಟೆಡ್ ವರ್ಕ್ಸಲ್ಲಿ ನಿಮ್ಗೆ ಏನಾದ್ರು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ಲಸ್ ಆಗುತ್ತೆ, ಬಟ್ ಏನು ನೆಸೆಸಿಟಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕಮ್ಯುನಿಕೇಷನ್ ಮಾಡೋಕ್ಕೆ, ಕೊಲಾಬ್ರೇಟ್ ಮಾಡ್ಕೊಳೋದಕ್ಕೆ ನಿಮಗೆ ಬರಬೇಕು, ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ನೀವು ಸೆಲ್ಫ್ ಮೋಟಿವ್ ಆಗಿರಬೇಕು, ನಿಮ್ಮ ಕೆಲಸನೇ ನೀವು ಕರೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಅಥವಾ ಯಾರು ಕೂಡ ಗೈಡ್ ಮಾಡ್ತಾನೆ ಇಲ್ಲದೆ ಇದ್ರೂ ನೀವು ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅವೈಲಬಿಲಿಟಿ ನೋಡಿದ್ರೆ ಅಟ್ಲೀಸ್ಟ್ 20 hours a week is preferred, required to be closed to the onboarding date ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾರದಲ್ಲಿ 20 ಅವರ್ ಕೆಲಸ ಮಾಡಿದ್ರೆ ಸಾಕಾಗಿರುತ್ತೆ. ಅಂದರೆ 7 ಡೇಸಲ್ಲಿ ನೀವು 20 hours ಅಟ್ಲೀಸ್ಟ್ ಕೆಲಸನ ಮಾಡಿದರೆ ಸಾಕಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರು ಓಕೆ, ಬಟ್ 20 hours ಆದರೂ ಅಟ್ಲೀಸ್ಟ್ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ದಿನದಲ್ಲಿ 2 hours ಅಥವಾ 3 hours ಅಂತ ನೀವು ತೊಗೊಂಡ್ರೂ ಆಗುತ್ತೆ, ಬಟ್ ದಿನದಲ್ಲಿ ನೀವು ಅಟ್ಲೀಸ್ಟ್ 4 hours ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳಿದರೆ ಆರಾಮಾಗಿ 4 to 5 ಡೇಸಲ್ಲಿ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ಇಲ್ಲಿ ಟೆಕ್ನಿಕಲ್ ಸೆಟಪ್ ಆ್ಯಂಡ್ ಎಕ್ವಿಪ್ಮೆಂಟ್ ರಿಕ್ವೈರ್ಡ್ ಕಂಪ್ಲೀಟ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ವಿತ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳಿದ್ದಾರೆ. ಲ್ಯಾಪ್ಟಾಪ್ ಅಂತೂ ಬೇಕಾಗೇ ಆಗುತ್ತೆ. ಇನ್ನು ಇಂಟರ್ನೆಟ್ ಕನೆಕ್ಷನಲ್ಲಿ ನಾನು ಆಲ್ರೆಡಿ ನಿಮಗೆ ಎಲ್ಲ ವೀಡಿಯೋದಲ್ಲಿ ಕೊಡುವಂಥ ಟಿಪ್ಸ್ ಥರನೇ ನಿಮ್ಮ ಹಾಟ್ಸ್ಪಾಟ್ನ ನೀವು ಕನೆಕ್ಟ್ ಮಾಡ್ಕೊಂಡು ಅಥವಾ ಅನ್ಲಿಮಿಟೆಡ್ ಡೇಟಾ ಪ್ಯಾಕ್ನ ಹಾಕ್ಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಫ್ಲೆಕ್ಸಿಬಲ್ ವಿತ್ ಟ್ಯೂಟರಿಂಗ್ ಅಂತ ಕೊಟ್ಟಿದ್ರೆ, ಅಂದರೆ ಇಲ್ಲಿ ಏನಕ್ಕೆ ನೀವು ಕೆಲಸನ ಮಾಡಬೇಕು ಅಂದರೆ ವರ್ಕ್ ಇನ್ ಅ ಫುಲ್ ರಿಮೋಟ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮೇ ಮಾಡ್ತೀರಾ, ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕಲ್ಲಿ ಇರೋದಿಲ್ಲ. ಇನ್ನು ಅಪರ್ಚುನಿಟಿ ಟು ವರ್ಕ್ ಆನ್ ಕಟ್ಟಿಂಗ್ AI ಪ್ರಾಜೆಕ್ಟ್ಸ್ ವಿತ್ ಲೀಡಿಂಗ್ LLM ಕಂಪನೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ AI ಪ್ರಾಜೆಕ್ಟ್ಸ್ ಮೇಲೆ ಲೀಡಿಂಗ್ ಕಂಪ್ನಿಯಲ್ಲಿ ನಿಮಗೆ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗುತ್ತೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಅಂತ ಕೊಟ್ಟಿರೋವಂಥದ್ದು. ಹಾಗೆ ಪೊಟೆನ್ಷಿಯಲ್ ಟು ಕನೆಕ್ಟ್ ಎಕ್ಸ್ಟರ್ನಲ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆರ್ ಪ್ರಾಜೆಕ್ಟ್ಸ್ ನೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇರೆ ಕಂಪ್ನಿಯಲ್ಲಿ ಏನಾದ್ರು ವರ್ಕರ್ಸ್ ರಿಕ್ವೈರ್ಮೆಂಟ್ಸ್ ಇದ್ದಾರೆ, ಅವ್ರು ಹೈಕ್ ಮಾಡ್ತಿದ್ದಾರೆ, ಆ ರೀತಿ ಏನಾದ್ರು ಇದ್ದರೆ ನಿಮ್ಮನ್ನ ರೆಕಮೆಂಡ್ ಕೂಡ ಮಾಡ್ತೀವಿ ನಾವು, ಓಕೆನಾ ಅನ್ನೋ ಥರ. ಅಂದರೆ ನಿಮ್ಗೆ ಆ ಆಪರ್ಚುನಿಟಿ ಕೂಡ ಇದೆ. ಇಲ್ಲಿ ನೀವು ಕೆಲಸ ಮಾಡಾದ್ಮೇಲೆ ನೀವು ಬೇಕಂದರೆ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಆಫರಿಂಗ್ ಡೀಟೇಲ್ಸ್ನ ನೋಡಿದ್ರೆ ಕಮ್ಯುನಿಕೇಟ್ ರಿಕ್ವೈರ್ಡ್ 4 hours per day and 20 hours per week with 4 hours of overlap ಅಂತ ಕೊಟ್ಟಿದ್ದಾರೆ. ಸೊ ನೀವು ದಿನದಲ್ಲಿ ಅಟ್ಲೀಸ್ಟ್ 4 ಅವರ್ ಕೆಲಸನ ಮಾಡಬೇಕಾಗಿರುತ್ತೆ, ವಾರದಲ್ಲಿ 20 ಅವರ್ ಕೆಲಸ ಮಾಡಿದ್ರೆ ಸಾಕಾಗಿರುತ್ತೆ ಅಂತ. ಇನ್ನು ಎಂಗೇಜ್ಮೆಂಟ್ ಟೈಪ್ ನೋಡಿದ್ರೆ ಕಾಂಟ್ರಿಬ್ಯೂಟಿಂಗ್ ಅಸೈನ್ಮೆಂಟ್, ಫ್ರೀಲ್ಯಾನ್ಸಿಂಗ್, ನೋ ಮೀಡಿಯಾ ಆರ್ ಪೇಯ್ಡ್ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಪೇಯ್ಡ್ ಲೀವ್ಸ್ಗಳಿರೋದಿಲ್ಲ, ಹಾಗೆ ಯಾವುದೇ ರೀತಿ ಮೀಡಿಯಾದ ಇನ್ಫಾರ್ಮೇಷನ್ಸ್ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಆಫ್ಟರ್ ಅಪ್ಲೈಯಿಂಗ್ ಯು ವಿಲ್ ರಿಸೀವ್ ಆ್ಯನ್ ಇಮೇಲ್ ವಿತ್ ಅ ಲಾಗಿನ್ ಲಿಂಕ್, ಪ್ಲೀಸ್ ಯೂಸ್ ದಟ್ ಲಿಂಕ್ ಟು ಆಕ್ಸೆಸ್ ಟು ದ ಪ್ರಾಡಕ್ಟ್ ಕಂಪನಿ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ, ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡಾದ್ಮೇಲೆ ನಿಮ್ಮ ಇಮೇಲ್ಗೆ ಒಂದು ಲಾಗಿನ್ ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಕ್ರಿಯೇಟ್ನ ಮಾಡಾದ್ಮೇಲೆ ನೀವು ನಿಮ್ಮ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಎನಿ ಅಮೇಝಿಂಗ್ ಟ್ಯಾಲೆಂಟ್ಸ್ ರೆಫರ್ ದಟ್ ಯುವರ್ tutor.com ಆ್ಯಂಡ್ ಅರ್ನ್ ಮನಿ ಫ್ರಮ್ ಯುವರ್ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಅಮೇಝಿಂಗ್ ಟ್ಯಾಲೆಂಟ್ಸ್ ಇದ್ದರೂ ಇಲ್ಲಿ ಲಾಗಿನ್ ಆಗಿ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡೋದಂದ್ರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ID-ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ, ಯಾವುದಕ್ಕೆ ವಾಟ್ಸಪ್, ಹಾಗೆ ಕಾಲ್
ಎರಡೂ ಕೂಡ ಇದೆ, ಅದಕ್ಕೆ ನೀವು ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಆಲ್ರೆಡಿ ಇರೋದು ಅಪ್ಡೇಟೆಡ್ ಇದ್ದರೆ ಓಕೆ, ಇಲ್ಲಾಂದರೆ ಇಲ್ಲಿ ಅಪ್ಡೇಟ್ ರೆಸ್ಯೂಮ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದಾದಮೇಲೆ ಬೈ ಕ್ಲಿಕ್ಕಿಂಗ್ ಎಸ್ ಯು ಅಗ್ರಿ ಟು ದ ಪ್ರೈವೇಟ್ ಪಾಲಿಸೀಸ್ ಆ್ಯಂಡ್ ಡೇಟಾ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಏನಕ್ಕೆ ಅಂದರೆ ಅವರ ಪಾಲಿಸೀಸ್ ಅಥವಾ ಡೇಟಾನ ನೀವು ಸೆಕ್ಯೂರ್ ಆಗಿ ಇಟ್ಕೊತಾರೆ, ಎಲ್ಲೂ ಲೀಕ್ ಮಾಡೋದಿಲ್ಲ ಅನ್ನೋದಕ್ಕೆ ಅಲ್ಲಿ ಕೇಳ್ತಾರಂತ. ಸೊ ಎಸ್ ಅಂತ ಕೊಟ್ಟು ರಿವ್ಯೂ ಅಂತ ಕೊಡಿ. ಅದಾದಮೇಲೆ ನೀವಿಲ್ಲಿ ಕೊಟ್ಟಿರೋಂಥ ಎಲ್ಲ ಆನ್ಸರ್ಸ್ಗಳನ್ನೂ ಒಂದ್ಸಲ ತೋರಿಸುತ್ತೆ. ಸರಿ ಇದೆ ಅಂದರೆ ಓಕೆ, ಇಲ್ಲಾಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮಗೆ ಯಾವ ಕ್ವೆಶನ್ನ ಎಡಿಟ್ ಮಾಡ್ಕೊಬೇಕೋ ಅದನ್ನು ಎಡಿಟ್ ಮಾಡ್ಕೊಬೋದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಇಲ್ಲಿ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ಅವರು ನಿಮಗೆ ಇಮೇಲ್ನ ಕಳಿಸಿರ್ತಾರೆ, ಅಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಸ್ಗಳಿರೋದಿಲ್ಲ, ಕಾಯಬೇಕು ಅನ್ನೋದಿರೋದಿಲ್ಲ. ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಓಪನ್ ಆದಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಅಥವಾ ಯೂಸ್ಫುಲ್ ಅನ್ನಿಸ್ತಾ ಅಂದರೆ ಈಗಲೇ ಹೋಗಿ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಾ ಟೆನ್ಷನ್ ಆಗಿರೋಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಡೈಲಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.